ಚಾನೆಲ್ನ ಪರಿಚಯ ವಿಡಿಯೋ. ಕನ್ನಡದಲ್ಲಿ ಬೈಬಲ್ ಅಧ್ಯಯನ, ಬೈಬಲ್ ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲನ್ನು ದೇವರ ವಾಕ್ಯದ ಬಗ್ಗೆ ಮಾತನಾಡಲು ರಚಿಸಲಾಗಿದೆ. ಇಲ್ಲಿರುವ ವಿಷಯಗಳು ಮತ್ತು ವಿಡಿಯೋಗಳು ವಿವರವಾದ ಬೈಬಲ್ ಅಧ್ಯಯನಗಳಿಂದ ವೈಯಕ್ತಿಕ ಪ್ರಾರ್ಥನೆಗಳು ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಒಳಗೊಂಡಿದೆ. ಇದು ಬೈಬಲ್ನ ಪ್ರಾಮುಖ್ಯತೆ, ಬೈಬಲ್ನಿಂದ ಚರ್ಚೆಗಳು ಮತ್ತು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ, ಜ್ಞಾನದ ಬಗ್ಗೆ ಮತ್ತು ಪ್ರಸ್ತುತ ಪ್ರಪಂಚದ ಸುದ್ದಿಗಳ ಬಗ್ಗೆ ಕಲಿಸುವ ಮೂಲಕ ದೇವರ ಜನರನ್ನು ಮತ್ತೆ ಕ್ರಿಸ್ತನೆಡೆಗೆ ತರುವ ಪ್ರಯತ್ನವಾಗಿದೆ. ಚಾನೆಲ್ನಲ್ಲಿ ಒಳಗೊಂಡಿರುವ ಅಂಶಗಳು: ಬೈಬಲ್ನಲ್ಲಿರುವ ಪಾತ್ರಗಳ ಕಥೆಗಳು, ದೇವರ ವಾಕ್ಯವನ್ನು ವಿವರಿಸುವುದು, ಬೆಳಿಗ್ಗೆ ಮತ್ತು ಸಂಜೆಯ ಪ್ರಾರ್ಥನೆಗಳು, ಪುರಾಣಗಳನ್ನು ಬಿಚ್ಚಿಡುವುದು, ಬೈಬಲ್ ಮತ್ತು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳು ಅಂದರೆ ಫ್ಯಾಕ್ಟ್ಸ್ಗಳನ್ನು ಹೇಳುವುದು, ಇಲ್ಲಿಯವರೆಗೆ ಇರುವ ಬೈಬಲ್ ಪುರಾವೆಗಳು, ನಂಬಿಕೆಯ ವ್ಯಾಯಾಮಗಳು, ಕ್ರಿಶ್ಚಿಯನ್ ಜೀವನ ಶೈಲಿ ಮುಂತಾದ ಅಂಶಗಳ ಮೇಲೆ ವಿಡಿಯೋಗಳನ್ನು ಒಳಗೊಂಡಿರುತ್ತದೆ. ಈ ವಿಡಿಯೋಗಳನ್ನು ಯಾರು ವೀಕ್ಷಿಸಬಹುದು? ಈ ಚಾನೆಲ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ಕ್ರಿಸ್ತನ ಎಲ್ಲ ಭಕ್ತರಿಗೆ ಪ್ರಯೋಜನವಾಗುವಂತೆ ರಚಿಸಲಾಗಿದೆ. ಕಥೆಗಳನ್ನು ಬೈಬಲ್ ಪ್ರಕಾರ ಎಚ್ಚರಿಕೆಯಿಂದ ರಚಿಸಲಾಗಿದೆ ಮತ್ತು ಅರ್ಥ ಮಾಡಿಕೊಳ್ಳಲು ಮತ್ತು ನೆನಪಿಟ್ಟುಕೊಳ್ಳಲು ಸುಲಭವಾಗಿ ಇರುವಂತೆ ರಚಿಸಲಾಗಿದೆ. ದೇವರು ನಿಮಗೆ ಏನು ಹೇಳುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ದೇವರ ವಾಕ್ಯವನ್ನು ವ್ಯಾಖ್ಯಾನಗಳ ಜೊತೆಗೆ ಸರಳ ಪದಗಳಲ್ಲಿ ವಿವರಿಸಲಾಗಿದೆ. ಬೈಬಲನ್ನು ಬಳಸಿಕೊಂಡು ಚರ್ಚ್ ಮತ್ತು ಬೈಬಲ್ ಮೇಲಿರುವ ಸುಳ್ಳು ನಂಬಿಕೆಗಳನ್ನು ಮತ್ತು ಆರೋಪಗಳನ್ನು ನಿರಾಕರಿಸಲು ಡಿಬಂಕಿಂಗ್ ವಿಡಿಯೋಗಳನ್ನು ಬಳಸಲಾಗುತ್ತದೆ. ಪ್ರತಿಯೊಬ್ಬರೂ ಇಷ್ಟಪಡುವ ಆಸಕ್ತಿದಾಯಕ ವಿಷಯವೆಂದರೆ ಸತ್ಯಗಳು, ಫ್ಯಾಕ್ಟ್ಸ್ ಅಬೌಟ್ ಚರ್ಚ್. ನಂಬಿಕೆಯ ವ್ಯಾಯಾಮದ ವಿಡಿಯೋಗಳು ನಿಮ್ಮ ನಂಬಿಕೆಯನ್ನು ಸುಧಾರಿಸಲು ಮತ್ತು ಕ್ರಿಸ್ತನಲ್ಲಿ ನೀವು ಬಲವಾಗಿ ಬೇರೂರಲು, ಪಾಪದ ಜೀವನದಿಂದ ದೂರವಿರಲು ಸಹಾಯ ಮಾಡುತ್ತವೆ. ಕ್ರೈಸ್ತ ಜೀವನ ಶೈಲಿಯ ವಿಡಿಯೋಗಳು ಕ್ರೈಸ್ತರು ಕ್ರಿಸ್ತನಿಗಾಗಿ ಮಾಡಬೇಕಾದ ಮತ್ತು ಮಾಡಬೇಡವಾದ ವಿಷಯಗಳ ಬಗ್ಗೆ, ಒಬ್ಬರು ಹೇಗೆ ಬದುಕಬೇಕು ಎಂಬುದನ್ನು ಕುರಿತು ನಿಮಗೆ ಕಲಿಸುವುದರ ಬಗ್ಗೆ ವಿಡಿಯೋಗಳನ್ನು ಒಳಗೊಂಡಿರುತ್ತವೆ. ಆದ್ದರಿಂದ ಈ ಚಾನೆಲ್ನಲ್ಲಿರುವ ವಿಷಯಗಳು ಕ್ರಿಸ್ತನೊಂದಿಗೆ ಇರಲು ಮತ್ತು ಕ್ರಿಸ್ತನಿಗಾಗಿ ಬದುಕಲು ಬಯಸುವ ಪ್ರತಿಯೊಬ್ಬ ಕ್ರೈಸ್ತನಿಗಾಗಿಯೂ ರಚಿಸಲಾಗಿದೆ. ಮತ್ತು ನೀವು ಈ ರೀತಿಯ ವಿಷಯಗಳನ್ನು ಬಯಸಿದರೆ ದಯವಿಟ್ಟು ನಮ್ಮ ಚಾನೆಲ್ ಪುಟಕ್ಕೆ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇಷ್ಟಪಡುವ ವಿಡಿಯೋಗಳನ್ನು ವೀಕ್ಷಿಸಿ. ನೀವು ಕಂಡ ವಿಡಿಯೋಗಳಲ್ಲಿ ನೀವು ಹಂಚಿಕೊಳ್ಳಲು ಯೋಗ್ಯವಾದ ವಿಡಿಯೋವೆಂದೆನಿಸಿದರೆ ದಯವಿಟ್ಟು ಅದನ್ನು ನಿಮ್ಮ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯಲ್ಲಿ ಕಳೆದು ಹೋದ ಕುರಿಗಳನ್ನು ಮರಳಿ ಕ್ರಿಸ್ತನ ಮಂದೆಗೆ ತರುವ ಸುವಾರ್ಥ ಸಾರಕರಾಗುವ ಅನುಗ್ರಹವನ್ನು ನಾವೆಲ್ಲರೂ ಪಡೆಯೋಣ. ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 10 ವಚನ 24ರಿಂದ 25ರಲ್ಲಿ ಪೌಲರು ಹೇಳುತ್ತಾರೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕಾಗಿಯೂ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೂ ಹೇಗೆ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಬೇಕೆಂದು ಯೋಚಿಸೋಣ. ಸಭೆಯಾಗಿ ಸೇರುವುದು ಕೆಲವರಿಗೆ ರೂಢಿಯಾಗಿ ಬಿಟ್ಟಂತೆ ನಾವು ಹಾಗೆ ಮಾಡದಿರೋಣ. ಕರ್ತ ಯೇಸುವಿನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತಿದೆ ಎಂದು ನೀವು ತಿಳಿದಿರುವುದರಿಂದ ಒಬ್ಬರನ್ನೊಬ್ಬರು ಪ್ರೋತ್ಸಾಹಗೊಳಿಸುವುದನ್ನು ಇನ್ನೂ ಹೆಚ್ಚಾಗಿ ಮಾಡಿರಿ. Please do like, share and subscribe to the channel. Thank you. ಧನ್ಯವಾದಗಳು.